ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ನಿಮ್ಮ ಪ್ರೀತಿಯ ಸಂತು ಮ್ಯಾಂಗಲೂರ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಅಧ್ಯಾಯದಲ್ಲಿ ಒಂದು ಅತ್ಯಂತ ಕಾರಣಿಕದ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಳ್ತಾ ಹೋಗೋಣ ಬನ್ನಿ. ಮಂಗಳೂರು ತಾಲೂಕು ಸುರತ್ಕಲ್ ಹೋಬಳಿ ಮಧ್ಯ ಗ್ರಾಮದ ಶ್ರೀ ಖಡ್ಗೇಶ್ವರ ಅಥವಾ ಖಡ್ಗೇಶ್ವರಿ ದೇವಸ್ಥಾನ ಸುಮಾರು 800 ವರ್ಷಗಳಷ್ಟು ಪುರಾತನವಾದದ್ದು ಎಂದು ಅಂದಾಜಿಸಲ್ಪಡ್ತಾ ಇದೆಯಾದರೂ ಶ್ರೀ ಕ್ಷೇತ್ರ ಮಾತ್ರ ಅದಕ್ಕಿಂತಲೂ ಪುರಾತನವಾದ ನಂಟು ಇದೆ ಅಂತ ಕಂಡು ಬರ್ತಾ ಇದೆ. ಸುರತ್ಕಲ್ ಪೇಟೆಯಿಂದ NH 66 5 ಕಿಲೋಮೀಟರ್, ಕಾಟಿಪಳ್ಳದಿಂದ 2 ಕಿಲೋಮೀಟರ್, ಮಧ್ಯದ ಪದವಿನಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯಬೀಡಿನ ಜೈನ ಮನೆತನದಿಂದ ಸ್ಥಾಪಿಸಿ ಆರಾಧಿಸಲ್ಪಟ್ಟು ತದನಂತರ ಊರವರು ಸೇರಿಕೊಂಡು ಶ್ರೀ ದೇವರ ಪೂಜೆಯನ್ನ ಪೂಜಿಸುತ್ತಿದ್ದಾರೆ ಅಂತ ಪ್ರಶ್ನಾ ಚಿಂತನೆಗಳ ಮುಖಾಂತರ ತಿಳಿದು ಬರ್ತಾ ಇದೆ. ಮತ್ತು ಮಧ್ಯಬೀಡು ದೇವಸ್ಥಾನ ಪರಂಪರಾಗತ ಆರಾಧನಾ ಪದ್ಧತಿಯಲ್ಲೂ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪ್ರಶ್ನಾ ಚಿಂತನೆಯ ಮುಖಾಂತರ ಕಂಡು ಬಂದಂತೆ ಶ್ರೀ ಕ್ಷೇತ್ರದಲ್ಲಿ ಇರುವ ದೇವರು ಪುರುಷ ಲಕ್ಷಣಗಳನ್ನ ಹೊಂದಿರುವ ಸ್ತ್ರೀ ದೇವತೆಯಾಗಿರ್ತಾರೆ. ಊರಿನ ಹಿರಿಯ ತಲೆಮಾರಿನ ಜನರ ಮೌಖಿಕ ದಾಖಲೆಯಲ್ಲೇ ಪೂರ್ವಜರ ಕಾಲದಿಂದ ಜನರು ನಂಬಿಕೊಂಡು ಬಂದಿರುವ ಶ್ರೀ ಕ್ಷೇತ್ರದ ಪುರಾಣ ಕತೆ ಹೀಗಿದೆ. ಯೋಗಿ ಪುರುಷನೊಬ್ಬ ದೇವರ ಕುರಿತಾಗಿ ತಪಸ್ಸು ಮಾಡ್ತಾ ಇರುವಾಗ ಮೂಲ ಸ್ಥಾನದಿಂದ ದೇವರು ಕುದುರೆಯ ಮೇಲೇರಿ ಖಡ್ಗಧಾರಿಯಾಗಿ ಸ್ತ್ರೀ ರೂಪದಲ್ಲಿ ಬರ್ತಾ ಇರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಬೀಡಿನ ದೈವಗಳು ಕುದುರೆ ಏರಿ ಸಂಚರಿಸುವ ಸ್ತ್ರೀಯೊಬ್ಬಳನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ಇದನ್ನರಿತ ದೇವಿ ವಿಸ್ಮಿತಳಾಗಿ ತಿರುಗಿ ನೋಡಬೇಕಾದ್ರೆ ಬೀಡಿನಲ್ಲಿದ್ದ ದೈವಗಳಿಗೆ ಪುರುಷ ರೂಪದಿಂದ ದೇವಿ ಗೋಚರಿಸ್ತಾಳೆ. ಅಲ್ಲಿಂದ ಬೀಡಿನ ದೈವಗಳು ಹಿಂತಿರುಗಿ ಹೋಗ್ತಾರೆ. ಯೋಗಿ ಪುರುಷನ ಭಕ್ತಿಗೊಲಿದ ಮಾತೆ ಏರಿ ಬಂದ ಕುದುರೆಯನ್ನ ಮಾಯಗೊಳಿಸಿ ತಾನು ಅಲ್ಲಿಯೇ ನೆಲೆಯಾಗ್ತಾಳೆ. ಕುದುರೆಯನ್ನ ಮಾಯಗೊಳಿಸಿದ ಸ್ಥಳ ಕುದುರೆ ಮಾರು ಎಂದು ಪ್ರಸಿದ್ಧವಾಗುತ್ತೆ. ಕಾಲಾಂತರದಲ್ಲಿ ದೈವಸ್ಥಾನ ಅಥವಾ ದೇವಸ್ಥಾನ ಅಲ್ಲಿ ನಿರ್ಮಾಣಗೊಳ್ಳುತ್ತೆ. ಕಾಲಾಂತರದಲ್ಲಿ ದೇವರಲ್ಲಿ ಐಕ್ಯನಾದ ಯೋಗಿ ಪುರುಷನನ್ನ ಸಮಾಧಿಯಾದ ಸ್ಥಳವು ದೇವಸ್ಥಾನದ ಪರಿಸರದಲ್ಲಿಯೇ ಇರುತ್ತದೆ. ಶ್ರೀ ದೇವರ ಮೂಲ ಮೂರ್ತಿಯು ಖಡ್ಗಧಾರಿಯಾಗಿ ಕುದುರೆ ಏರಿ ಕುಳಿತ ಸ್ತ್ರೀ ರೂಪದಲ್ಲಿರುತ್ತದೆ. ಆದ್ರೆ ಉತ್ಸವ ಮೂರ್ತಿ ಮಾತ್ರ ಅರ್ಧನಾರೀಶ್ವರನ ಕಲ್ಪನೆಯಲ್ಲಿದೆ. ಪ್ರಶ್ನಾ ಚಿಂತನೆಯಂತೆ ಕ್ಷೇತ್ರದ ಪರಿಪೂರ್ಣತೆಗೆ ಶ್ರೀ ಮಹಾಗಣಪತಿಯ ಸಾನ್ನಿಧ್ಯವು 2000 ಇಸವಿಯಲ್ಲೇ ಪ್ರತಿಷ್ಠಾಪಿಸಲ್ಪಟ್ಟಿತ್ತು. ಇಲ್ಲಿ ಮೂಲ ಮೂರ್ತಿಯೊಂದಿಗೆ ಉತ್ಸವ ಮೂರ್ತಿ ಹಾಗೂ ಬ್ರಹ್ಮನ ಮೂರ್ತಿಯನ್ನ ಪ್ರಧಾನ ಪೀಠದಲ್ಲಿರಿಸಿ ಆರಾಧಿಸಲಾಗುತ್ತೆ. ದೇವಸ್ಥಾನದ ಒಳಾಂಗಣದಲ್ಲಿ ಮುಖ್ಯ ಗರ್ಭಗುಡಿ ಇದ್ದು ಅದರ ಮುಂದೆ ತೀರ್ಥ ಮಂಟಪ, ಎಡಭಾಗದಲ್ಲಿ ಬ್ರಹ್ಮನ ಗುಡಿ ಇರುತ್ತೆ. ಅದರ ಜೊತೆಗೆ ಶ್ರೀ ರಕ್ತೇಶ್ವರಿಯ ಸಾನ್ನಿಧ್ಯ, ಕ್ಷೇತ್ರಪಾಲ, ಕುಮಾರ ಸಪ್ತ ಸಿರಿಗಳು, ನಂದಿಗೋಣನ ಗುಡಿಗಳಿರುತ್ತೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ 2000ನೇ ಇಸವಿಯಲ್ಲಿ ದಿವಂಗತ ಬಂಗು ಶೆಟ್ಟರ ಸ್ಮರಣಾರ್ಥ ಶ್ರೀಮತಿ ಗುಲಾಬಿ ಶೆಟ್ಟಿ ಮತ್ತು ಮಕ್ಕಳು ಮಧ್ಯಗುತ್ತು ಇವರ ಸೇವಾ ಸ್ವರೂಪದಲ್ಲಿ ಗಣಪತಿ ದೇವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು. ಈ ಪವಿತ್ರ ಕ್ಷೇತ್ರ ಆಲಡೆಯೂ ಆಗಿರುವುದರಿಂದ ಬ್ರಹ್ಮಲಿಂಗೇಶ್ವರ ದೇವರ ಸಾನ್ನಿಧ್ಯ ಹಾಗೂ ಕುಮಾರ ಸಿರಿಗಳ ಸಾನ್ನಿಧ್ಯವೂ ಇಲ್ಲಿರುತ್ತೆ. ಸಿರಿ ಆರಾಧನೆ ನಡೆಯುವ ಕ್ಷೇತ್ರಗಳಲ್ಲಿ ಇರುವಂತೆ ಕುಮಾರ ಹಾಗೂ ಸಿರಿಗಳ ದಾರುಶಿಲ್ಪದ ಮೂರ್ತಿಗಳಿವೆ ಹಾಗೂ ಸಪ್ತ ಸಿರಿಗಳ ದಾರುಶಿಲ್ಪದ ಬಿಂಬಗಳು ಕ್ಷೇತ್ರದ ವಿಶೇಷ. ಹಾಗೂ ಜಾತ್ರಾ ಸಂದರ್ಭದಲ್ಲಿ ಕುಮಾರ ದರ್ಶನದಲ್ಲಿ ತಮ್ಮ ಕಷ್ಟಗಳನ್ನ ತೋಡಿಕೊಂಡು ಪರಿಹಾರವನ್ನ ಪಡೆದಿರುವ ನೆಮ್ಮದಿ ಹೊಂದಿದ ಹಲವಾರು ಭಕ್ತರಿದ್ದಾರೆ ಹಾಗೂ ಈ ಪರಂಪರೆ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ.
ಆಲಡೆ ಕ್ಷೇತ್ರದಲ್ಲಿರುವ ನಂದಿಗೋಣನಿಗೆ ಕುಡುತಾರೈ ಅರ್ಪಿಸುವುದು ಜಾತ್ರೆಯ ಸಂದರ್ಭ ಆಲಡೆಯ ಭಕ್ತರು ನಡೆಸಿಕೊಂಡು ಬಂದಿರುವ ಹರಕೆಯಾಗಿರುತ್ತೆ. ಈ ಕ್ಷೇತ್ರದಲ್ಲಿರುವ ಶ್ರೀ ರಕ್ತೇಶ್ವರಿ ಸನ್ನಿಧಾನಕ್ಕೆ ಭಕ್ತರು ಭಕ್ತಿಯಿಂದ ಮಲ್ಲಿಗೆ ಹೂವನ್ನ ಅರ್ಪಿಸ್ತಾರೆ. ಈ ಕ್ಷೇತ್ರದ ಸ್ಥಾಪನೆಗೆ ಕಾರಣವಾದ ಯೋಗಿ ಪುರುಷ ಯೋಗೀಂದ್ರ ಈ ಮಹಾಮಹಿಮನನ್ನ ಮೂರ್ತಿಯ ಸ್ವರೂಪದಲ್ಲಿ ಇಲ್ಲಿ ಆರಾಧಿಸಲಾಗುತ್ತೆ. ಶ್ರೀ ಕ್ಷೇತ್ರದಲ್ಲಿ ನಾಗಾರಾಧನೆಯು ಮಹತ್ತರವಾದ ಸ್ಥಾನವನ್ನ ಪಡೆದಿರುತ್ತೆ. ಆಲಡೆಯ ಭಕ್ತಾಭಿಮಾನಿಗಳು ಊರವರು ನಾಗದೇವರ ಸೇವೆಯನ್ನ ಭಕ್ತಿಯಿಂದ ನಡೆಸ್ತಾ ಬರ್ತಾರೆ. ಪುರಾತನವಾದ ನಾಗವನ ನವೀಕರಿಸಲ್ಪಟ್ಟು ಕ್ಷೇತ್ರದ ಪರಿಸರದಲ್ಲಿ ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದೆ. ಜಾತ್ರೆಯ ಮರುದಿನ ಹಾಗೂ ನಾಗರ ಪಂಚಮಿಯ ದಿವಸ ನಾಗತಂಬಿಲದ ಸೇವೆ ನಡೆಯುತ್ತೆ. ಜಾತ್ರಾ ಮಹೋತ್ಸವದ ಪ್ರಾಮುಖ್ಯವಾದ ಅಂಗ ಶ್ರೀದೇವರ ಮೂಲ ಸ್ಥಾನಕ್ಕೆ ಸವಾರಿ ಹೊರಟು ಜಲಕದ ಬಳಿಕ ಸರ್ವಾಲಂಕಾರದೊಂದಿಗೆ ಮಧ್ಯಬೀಡಿನ ದೈವಗಳು ಹಾಗೂ ಶ್ರೀ ಕೋಡ್ದಬ್ಬು ದೈವ ದೇವರೊಂದಿಗೆ ಆಗಮಿಸಿ ದೇವಸ್ಥಾನದ ಅಶ್ವಥ ಕಟ್ಟೆಯ ಬಳಿ ನಾಗಬನದ ಮುಂಭಾಗದಲ್ಲಿ ಭೇಟಿಯಾಗ್ತಾರೆ. ಬೀಡಿನ ಜಾರಂದಾಯ ದೈವ ಹಾಗೂ ಕೋಡ್ದಬ್ಬು ದೈವಗಳು ನುಡಿಯಾಡುವ ಸಂದರ್ಭದಲ್ಲಿ ಊರಿನ ಪ್ರಮುಖ ಗುತ್ತು ಮನೆತನ ಹಾಗೂ ಪ್ರಮುಖ ಮನೆತನವನ್ನ ಗುರುತಿಸಿ ಗೌರವವನ್ನ ಸೂಚಿಸಲ್ಪಡುತ್ತೆ. ಅದರ ಪ್ರಕಾರ ಮಧ್ಯ ಬೀಡು, ಮಧ್ಯ ಗುತ್ತು, ಮಧ್ಯ ಎಲ್ಲದಡಿ, ಕುಂಜರ ಬಾಳಿಕೆ, ಮಾಡರ ಮನೆ, ಬಗ್ಗಣ ಮನೆ, ನೇಮಕ್ಕೆ ಮನೆ ಹೀಗೆ ಗುರುತಿಸಲ್ಪಡುತ್ತೆ. ಪ್ರಾಚೀನ ತುಳುನಾಡಿನ ಇತಿಹಾಸದಲ್ಲಿ ಕಂಡುಬರುವ ಹಾಗೆ ಬೀಡು ಪರಂಪರೆಯಲ್ಲಿ ಮಧ್ಯಬೀಡು ಸುಮಾರು 700 ವರ್ಷಗಳಷ್ಟು ಪುರಾತನದಲ್ಲಿ ಜೈನ ಮನೆತನದಿಂದ ಪ್ರಾರಂಭಗೊಂಡಿತ್ತು. ಕಾಲಾಂತರದಲ್ಲಿ ಬಂಟ ಮನೆತನದ ಆಳ್ವಿಕೆಗೊಳಪಟ್ಟಿತ್ತು. ಹೆಗ್ಗಡೆ ಉಪನಾಮದ ಗಡಿ ಪ್ರಧಾನರು ಮಧ್ಯಬೀಡಿನ ಪರಂಪರೆಯಲ್ಲಿ ಅಳಿಯಕಟ್ಟು ಪ್ರಕಾರ ಗಡಿ ಪ್ರಧಾನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬೀಡು ಊರಿನ ನ್ಯಾಯ ತೀರ್ಮಾನದ ಮಹತ್ತರವಾದ ಜವಾಬ್ದಾರಿಯನ್ನ ಹಿಂದಿನ ಕಾಲದಿಂದಲೂ ನಡೆಸಿಕೊಂಡ ಬರ್ತಾ ಇತ್ತು. ಇದಕ್ಕೆ ಸಾಕ್ಷಿಯಾಗಿ ಮಧ್ಯಬೀಡಿನ ಮುಂಭಾಗದಲ್ಲಿ ಇವತ್ತಿಗೂ ಕೂಡ ಸತ್ಯ ಪ್ರಮಾಣದ ಕಲ್ಲು ನಾವು ನೋಡ್ತಾ ಸಿಗಬಹುದು. ಶ್ರೀ ಶಂಕರ ಹೆಗ್ಗಡೆಯವರು ಪ್ರಸ್ತುತ ಬೀಡಿನ ಗಡಿ ಪ್ರಧಾನರಾಗಿದ್ದಾರೆ. ನಾಗಬ್ರಹ್ಮ, ಕುಮಾರ, ಸಪ್ತಸಿರಿಗಳು ಬೀಡಿನ ಆರಾಧನೆಯಲ್ಲೊಳಪಟ್ಟಿದೆ. ಕಾಂತೇರಿ ಜುಮಾದಿ, ಕೊಡಮಣಿತ್ತಾಯ, ಜಾರಂದಾಯ, ಸಾರಾಳ ಧೂಮಾವತಿ ಬೀಡಿನ ಪ್ರಧಾನ ದೈವಗಳು. ಶ್ರೀದೇವರ ಜಾತ್ರೆಯ ಹಿಂದಿನ ದಿನ ಬೀಡಿನ ದೈವಗಳಿಗೆ ಚೌತಿ ಹಬ್ಬ ನಡೆದು ಅನ್ನ ಸಂತರ್ಪಣೆಯನ್ನ ನಡೆಸಲಾಗುತ್ತೆ. ಮೇಷ ಮಾಸದ ಚತುರ್ದಶಿ ಶ್ರೀದೇವರ ಜಾತ್ರೆಯ ಬೀಡಿನ ದೈವಗಳ ಭಂಡಾರ ಬರುತ್ತೆ. ರತಿ ಸಂಕ್ರಮಣದಂದು ಮೂಲ ದೇವಸ್ಥಾನದಲ್ಲಿ ನಡೆಯುವ ದೇವರ ಪೂಜೆಗೆ ಬೀಡಿನ ಕೊಡಮಣಿತ್ತಾಯ ದೈವದ ಮಣಿಗಂಟೆಯನ್ನ ಹೆಗ್ಗಡೆಯವರು ತನ್ನೊಂದಿಗೆ ಒಯ್ದು ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನ ಸ್ವೀಕರಿಸುವುದು ಇಲ್ಲಿನ ವಾಡಿಕೆಯಾಗಿರುತ್ತೆ. ಶ್ರೀ ಸತ್ಯ ದೇವತೆ ಬಂಡೂರು ಪಂಜುರ್ಲಿ, ಜಾಗದ ಪಂಜುರ್ಲಿ ಹಾಗೂ ಸಿರಿಗಳೊಂದಿಗೆ ಬೀಡಿಗೆ ಆಗಮಿಸಿವೆ ಎಂದು ತಿಳಿದು ಬರುವ ಜಾಲಕುರತಿ, ಜಾಲಬೈಕರ್ತಿ ದೈವಗಳು ಬೀಡಿನ ಸಹ ಪರಿವಾರ ದೈವಗಳು. ದೈವಸ್ಥಾನ ಪಾರಂಪರಿಕ ಆಚರಣೆ ಹಾಗೂ ಆಡಳಿತದಲ್ಲಿಯೂ ಮಧ್ಯಬೀಡು ಪ್ರಾಮುಖ್ಯತೆಯನ್ನ ಪಡೆದುಕೊಂಡು ನಡೆದು ಬರ್ತಾ ಇದೆ. ನಾಗಬನದ ಮುಂಭಾಗದಲ್ಲಿರುವ ಬೀಡಿನ ದೈವಗಳು ಹಾಗೂ ಕೋರ್ದಪ್ಪು ಭೇಟಿ ಬೀಡಿನ ಜಾರಂದಾಯ ದೈವ ಹಾಗೂ ಕೋರ್ದಪ್ಪು ದೈವ ನುಡಿಯಲ್ಲಿ ಮಧ್ಯಬೀಡು, ಮಧ್ಯಗುತ್ತು, ಎಲ್ಲದಡಿ, ಕುಂಜಾರ ಬಾಳಿಕೆ, ಮೂಡರ ಮನೆ, ನೇಮಕ್ಕ ಮನೆ, ಬಗ್ಗಣ ಮನೆಯ ಯಜಮಾನರುಗಳನ್ನ ದೈವ ಇಲ್ಲಿ ಉಲ್ಲೇಖಿಸುತ್ತೆ. ನಂತರ ದೇವರಿಗೆ ಅಶ್ವತ್ಥ ಕಟ್ಟೆಯಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ಕುಮಾರ ಸಿರಿಗಳು, ಬೀಡಿನ ದೈವಗಳು, ಕೋರ್ದಬ್ಬು ದೈವ ಎಲ್ಲಾ ದೈವಗಳು ಕೂಡ ಅಶ್ವತ್ಥ ಕಟ್ಟೆಯಲ್ಲಿ ಬಂದು ಸೇರುವುದು ಇಲ್ಲಿನ ಅತ್ಯಂತ ವಿಶೇಷವಾಗಿರುತ್ತೆ. ನಂತರ ದೇವರಿಗೆ ಒಳಾಂಗಣದಲ್ಲಿ ಪಾರಂಪರಿಕ ಉತ್ಸವಾದಿಗಳು ನಡೆಯುತ್ತೆ. ರಂಗ ಪೂಜೆ, ಹೂವಿನ ಪೂಜೆ, ದಲ್ಯ ಬಲಿ, ಚೆಂಡೆ ಸುತ್ತು ಬಲಿ, ಭೂತ ಬಲಿ, ಕಂಚಿಲು ಬಲಿ ಇತ್ಯಾದಿಗಳು ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ.
ದೇವರು ಮೂಲ ಸ್ಥಾನಕ್ಕೆ ಸವಾರಿಗೆ ಹೊರಡುವ ಸಂದರ್ಭ ಕ್ಷೇತ್ರ ಪರಿಸರದಲ್ಲಿ ಮಲ್ಲಿಗೆಯ ಪರಿಮಳ ಪಸರಿಸಲ್ಪಡುತ್ತೆ. ದೇವರ ಕಟ್ಟೆ ಪೂಜೆಯ ಸಂದರ್ಭ ಭಕ್ತರು ಅರ್ಪಿಸುವ ಮಲ್ಲಿಗೆಯ ಪರಿಮಳ ವಾತಾವರಣವನ್ನ ಉಲ್ಲಸಿತಗೊಳಿಸುವಂತೆ ಮಾಡುತ್ತೆ. ದೇವರ ಕಟ್ಟೆ ಪೂಜೆಯ ಸಂದರ್ಭ ಮಲ್ಲಿಗೆಯ ಪರಿಮಳ ಇಡೀ ಕ್ಷೇತ್ರದ ಪರಿಸರದಲ್ಲಿ ಭಕ್ತಿಯ ಭಾವದ ಪರವಶತೆಗೆ ಭಕ್ತರನ್ನ ಒಳಗಾಗಿಸುವುದು ಒಂದು ಅವರ್ಣೀಯ ಅನುಭವವಾಗಿರುತ್ತೆ. ಉತ್ಸವಾದಿಗಳು ಮುಗಿದ ಬಳಿಕ ಬೀಡಿನ ದೈವಗಳನ್ನ ಭಂಡಾರ ನಿರ್ಗಮನ ಮತ್ತು ಮಾರನೆಯ ದಿನ ನಾಗತಂಬಿಲ ಸೇವೆ ನಡೆಯುತ್ತೆ.